ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ಒಂದು ಒಳ್ಳೆಯ ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ತಂದಿದ್ದೀನಿ. ಅದನ್ನು ನಿಮಗೆ ತೋರಿಸ್ಬೇಕಂತ ಹೇಳಿ. ಆ್ಯಕ್ಚುಲಿ ಇವಾಗ ಸಮ್ಮರ್ ಸೀಸನ್ ನಡೀತಿದೆ. ಸಮ್ಮರ್ ಸೀಸನ್ನಲ್ಲಿ ಮದುವೆಗಳಂತೂ ಕಮ್ಮಿನೇ ಇಲ್ಲ. ಮದುವೆಗಳ ಒಂದು ಸೀಸನ್ನೇ ಅಂತಲೇ ಹೇಳ್ಬೋದು ಸಮ್ಮರ್ ಸೀಸನ್ನಲ್ಲಿ. ಅವಾಗ ನಾವು ಮದುವೆಗಳಿಗೆ ಅಟೆಂಡ್ ಆಗಲಿಕ್ಕೆ ಬೇಕಾಗ್ತದೆ. ಅವಾಗ ಪ್ರತಿಯೊಂದು ಗಂಡು ಮಕ್ಕಳಿಗಾಗಿರ್ಬೋದು ಹೆಣ್ಮಕ್ಳಿಗಾಗಿರುವ ಒಂದು ಪ್ರಶ್ನೆ ಅಂತಂದ್ರೆ ಎಲ್ಲರಿಗೂ ಒಂದು ಕಾಡೋದು ಅಂತಂದ್ರೆ ಸ್ವೆಟ್ಟಿಂಗ್ ಆಗ್ತದೆ. ಸ್ವೆಟ್ಟಿಂಗ್ ಆಗೋದು ಓಕೆ, ಅದನ್ನ ನಾವು ಫ್ಯಾನ್ ಅಥವಾ ಹಚ್ಚಿ ತಿರ್ಸ್ಕೋಬಹುದು. ಬಟ್ ಅಂಡರ್ ಆರ್ಮ್ಸ್ ನಲ್ಲಿ ಸ್ವೆಟ್ಟಿಂಗ್ ಆಗ್ತದೆ, ತುಂಬಾನೇ ದುರ್ವಾಸನೆ ಬರ್ತದೆ. ದುರ್ವಾಸನೆ ಆಗೋದ್ರಿಂದ ಒಬ್ಬೊಬ್ಬರಿಗೆ ಬೇರೆಯವ್ರ ಜೊತೆ ಮಾತಾಡ್ಲಿಕ್ಕೂ ಆಗೋದಿಲ್ಲ. ಅಂದ್ರೆ ಕೈ ಎತ್ತಿ ಹಾಗೆ ಹೀಗೆ ಮಾತಾಡ್ಬೇಕು ಅಂತಂದ್ರೂ ಎಲ್ಲ ಯಾರಾದ್ರೂ ನನ್ನಿಂದ ದೂರ ಹೋಗ್ತಾರೇನೋ ಅಂತ ಹೇಳಿ ಅನ್ಕೋತೀವಿ. ಅದಕ್ಕೆ ನಾವು ಫ್ರೀಯಾಗಿ ಅಂದ್ರೆ ಮಾತಾಡ್ಲಿಕ್ಕೆ ಮತ್ತೆ ಮದ್ವೆಗಳಿಗೆ ಅಟೆಂಡ್ ಆಗ್ಲಿಕ್ಕೆ ನಾವು ಬೇರೆ ಎಲ್ಲಾದ್ರೂ ಪ್ರವಾಸ ಕೈಗೊಂಡಾಗ ನಮ್ಗೆ ಸ್ವೆಟ್ಟಿಂಗ್ ಆಗೋದಂತೂ ಸಹಜ ಫ್ರೆಂಡ್ಸ್. ಅದಕ್ಕೆ ನಾವು ಅಂಡರ್ ಆರ್ಮ್ಸ್ ರೋಲ್ ಅನ್ನ ಯೂಸ್ ಮಾಡಬೇಕು. ಇವಾಗ ಅಂಡರ್ ಆರ್ಮ್ಸ್ ರೋಲ್ ಸಾಮಾನ್ಯವಾಗಿ ಅಂಡರ್ ಆರ್ಮ್ಸ್ ರೋಲ್ ಅನ್ನ ಎಲ್ಲರೂ ಇವಾಗ ಯೂಸ್ ಮಾಡ್ತಾ ಇದ್ದಾರೆ. ಆದ್ರೆ ಫಸ್ಟಿಗೆ ಯೂಸ್ ಮಾಡೋರ್ಗೆ ಮಾಹಿತಿ ಕೊಡ್ಬೇಕಂತ ಹೇಳಿ ನನ್ನ ಈ ಒಂದು ವಿಡಿಯೋದ ಉದ್ದೇಶ ಆಗಿರುತ್ತೆ. ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ನಾವು ಯೂಸ್ ಮಾಡೋ ಮೊದಲು ಅದರದ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ಅನ್ನ ತಿಳ್ಕೊಂಡ್ರೆ ಒಳಿತು ಅಂತ ಹೇಳಿ ನಾನು ಈ ವಿಡಿಯೋನ ನಿಮ್ ಮುಂದೆ ಹಂಚ್ಕೋತಾ ಇದ್ದೀನಿ. ನಾನು ಯಾವುದೇ ಒಂದು ವಿಡಿಯೋದ ಪ್ರಮೋಷನ್ಗೋಸ್ಕರ ಇದನ್ನ ಮಾಡ್ತಾ ಇಲ್ಲ. ಒಂದು ನಿಮ್ಗೆ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿ ಮಾಡ್ತಾ ಇರೋದು. ನನಗೆ ಕಡೆಯಲ್ಲಿರುವ ಒಂದು ಪ್ರಾಡಕ್ಟ್ ಹೆಸರು ಅಂತಂದ್ರೆ ನಿವ್ಯಾ. ಕಾಣಿಸ್ತಾ ಇರ್ಬೋದು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ಕಾಣಿಸ್ತಾ ಇದೆಯಾ? ಓಕೆ. ನಿವ್ಯಾ ಪರ್ಲ್ ಅಂಡ್ ಬ್ಯೂಟಿ ಸ್ಮೂತ್ ಅಂಡ್ ಬ್ಯೂಟಿಫುಲ್ ಅಂಡರ್ ಆರ್ಮ್ಸ್ ಅಂತ ಹೇಳಿ ಇದೆ. ನಾನು ಯೂಸ್ ಮಾಡೋದು ಪ್ರಾಡಕ್ಟ್ ಅಂತಂದ್ರೆ ಇದು ಅಂಡರ್ ಆರ್ಮ್ಗೆ ನಾನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಇದನ್ನೊಂದು ಎಕ್ಸಾಂಪಲ್ ಆಗಿ ನಾನು ತಗೊಂಡು ನಿಮ್ಗೆ ಇದನ್ನ ಹೇಳ್ತಾ ಇದ್ದೀನಿ. ಯಾವ್ದು ಬೇಕಾದಂಗೆ ಯೂಸ್ ಮಾಡ್ಬೋದು. ಯಾವುದೇ ಒಂದು ಬ್ರ್ಯಾಂಡ್ ಮೇಲೆ ನಾನು ಹೋಗ್ತಾ ನೀವು ಯಾವ್ದು ಯೂಸ್ ಮಾಡ್ತಿರೋ ಮಾಡಿ, ನಾನು ಇದನ್ನೇ ತಗೋಬೇಕು ಅಂತ ನಾನು ಹೇಳ್ತಾ ಇಲ್ಲ. ಇದು ಅಂದ್ರೂ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ನನಗಂತೂ ಕೊಟ್ಟಿದೆ. ಆಲ್ಮೋಸ್ಟ್ ಇದು ಬೆಸ್ಟ್ ಅಂತಾನೆ ನಾನು ರೆಫರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಫಸ್ಟಿಗೆ ಯಾರು ಯೂಸ್ ಮಾಡೋರ್ಗು. ಅಂದ್ರೆ ಇದಕ್ಕೆ ನಾ ಯಾವುದೇ ರೀತಿ ಪ್ರಮೋಷನ್ ಅಂತೂ ಮಾಡ್ತಾ ಇಲ್ಲ. ನಾನು ಇದ್ರ ಪ್ರಕಾರ ನಾನು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೀವೇ ಅದು ಕ್ರೀಮ್ ಅದು ತುಂಬಾ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿದೆ ಈ ಕಂಪ್ನಿದು. ನಾನು ಯೂಸ್ ಮಾಡೋದ್ರಲ್ಲಿ ಬೆಸ್ಟ್ ಅಂತ ಹೇಳ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಅಂಡರ್ ಆರ್ಮ್ಸ್ ಅನ್ನು ಯಾರು ಹಚ್ಚಬೇಕು ಮತ್ತೆ ಯಾರು ಹಚ್ಚಬಾರ್ದು ಅಂತ ನಾನು ಫಸ್ಟಿಗೆ ಹೇಳ್ತೀನಿ. ಯಾವುದೇ ಒಂದು ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡೋ ಮೊದಲು ಮುನ್ನೆಚ್ಚರಿಕೆಯನ್ನ ವಹಿಸ್ಕೊಳ್ಳಿ ಫ್ರೆಂಡ್ಸ್. 18 ವರ್ಷ ಆದ್ಮೇಲೆ ಯಾವುದೇ ಬ್ಯೂಟಿ ಪ್ರಾಡಕ್ಟ್ಸ್ ಅನ್ನ ಹೊರಗಿಡೋದನ್ನ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಆದಷ್ಟು ಚಿಕ್ಕ ಮಕ್ಕಳಿಗಂತೂ ಈ ಪ್ರಾಡಕ್ಟ್ಸ್ ಅನ್ನ ಹಚ್ಚಲಿಕ್ಕೆ ಹೋಗಬೇಡಿ. ನಂದು ನೆಕ್ಸ್ಟ್ ಪಾಯಿಂಟ್ ಅಂತಂದ್ರೆ, ಈ ಪ್ರಾಡಕ್ಟ್ಸ್ ಕೆಮಿಕಲ್ ಯುಕ್ತ ಆಗಿರೋದ್ರಿಂದ ಮಕ್ಕಳಿಗಂತೂ ಹಚ್ಚಿದ್ರಂತಂದ್ರೆ ಏನಾದ್ರೂ ಅಪಾಯ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ನಾವು ಈ ಪ್ರಾಡಕ್ಟ್ಸ್ ಅನ್ನ ಮೊದಲಿಗೆ ಯೂಸ್ ಮಾಡೋ ಮೊದಲಿಗೆ ಪ್ರಿಕಾಷನ್ ತಗೋಬೇಕು. ಏನ್ ಪ್ರಿಕಾಷನ್ ತಗೋಬೇಕು ಅಂತಂದ್ರೆ, ಯಾವುದೇ ಒಂದು ಹೊಸ ಪ್ರಾಡಕ್ಟ್ ನೀವು ಹಚ್ಕೋಬೇಕಂತಂದ್ರೆ ಡೈರೆಕ್ಟ್ಲಿ ನೀವು ಅಂಡರ್ ಆರ್ಮ್ಸ್ಗಳಿಗೆ ಹಚ್ಕೊಳಿಕ್ ಹೋಗ್ಬೇಡಿ. ಅದನ್ನ ನೀವು ನಿಮ್ಮ ಕೈಗಳಿಗೆ ಹಚ್ಕೊಳ್ಳಿ. ಫಸ್ಟ್ ಒಂದು ದಿನದ ಗಂಟೆ ಅದನ್ನ ಒಂದು ಗಂಟೆ ಆದ್ರೂ ಒಂದು ದಿನದ ಗಂಟೆ ಆದ್ರೂ ಅಬ್ಸರ್ವೇಷನ್ ಮಾಡಿ. ನಿಮ್ಗೆ ಆ ಒಂದು ಪ್ರಾಡಕ್ಟು ಸುಟೇಬಲ್ ಆಗುತ್ತೋ ನಿಮ್ ಸ್ಕಿನ್ನಿಗೆ ಅಂತ ಹೇಳಿ ನೀವು ಅದನ್ನ ಚೆಕ್ ಮಾಡ್ಕೊಳ್ಳಿ ಮೊದಲಿಗೆ. ಆಮೇಲೆ ನೆಕ್ಸ್ಟ್ ನೀವು ಹಚ್ಕೊಳ್ಳಿ ಫ್ರೆಂಡ್ಸ್. ಈ ಅಂಡರ್ ಆರ್ಮ್ಸ್ ರೋಲ್ ಅನ್ನ ನಾವು ಯಾವಾಗ ಹಚ್ಕೋಬೇಕು, ಹಚ್ಚೋ ಒಂದು ಟೈಮಿಂಗ್ ಅನ್ನ ಹೇಳ್ತೀನಿ ಫ್ರೆಂಡ್ಸ್. ಯಾವಾಗ್ಲೂ ಇದನ್ನ ಹಚ್ಚೋ ಮೊದಲಿಗೆ ನೀವು ಸ್ವಚ್ಛವಾಗಿ ಜಳಕ ಆದ್ಮೇಲೆ ಅದೆಲ್ಲ ಡ್ರೈ ಆಗಿರ್ಬೇಕು. ಅಂದ್ರೆ ನಿಮ್ಮ ಅಂಡರ್ ಆರ್ಮ್ಸ್ ಅದು ಎಲ್ಲ ಡ್ರೈ ಆಗಿರ್ಬೇಕು. ಎಲ್ಲ ಏನು ನೀರತ್ತು ಏನು ಇರಬಾರ್ದು. ಎಲ್ಲ ಒಣಗಿದಾದ್ಮೇಲೆ ಈ ಒಂದು ರೋಲ್ ಅನ್ನ ಹಚ್ಚಬೇಕು. 2-3 ಸಲ ರೋಲ್ ಮಾಡಿದ್ಮೇಲೆ ಇದು ಕಂಪ್ಲೀಟ್ ಆಗಿ ಒಣಗಬೇಕು ಫ್ರೆಂಡ್ಸ್. ಕಂಪ್ಲೀಟ್ ಆಗಿ ಒಣಗೋ ತನಕ ನೀವು ಯಾವುದೇ ಬಟ್ಟೆ ಆಗ್ಲಿ ಆ ಒಂದು ಪಾರ್ಟಿಗೆ ನೀವು ಬಟ್ಟೆ ತೆಗಿಸ್ಕೊಳಕ್ ಹೋಗ್ಬೇಡಿ. ಈ ಒಂದೊಂದು ಫಾಲೋ ಅಪ್ ಮಾಡಿ ಇದನ್ನ ಹಚ್ಕೊಳ್ಳೋ ಮೊದಲಿಗೆ. ಈ ರೀತಿ ಆಗೋದ್ರಿಂದ ಬಟ್ಟೆ ಮೇಲೆ ಕಲೆನೂ ಆಗೋದು ತಪ್ಪಿಸುತ್ತೆ. ಮತ್ತೆ ಇದನ್ನ ಜಾಸ್ತಿ ಹೊತ್ತು ನಿಮ್ಮ ಅಂಡರ್ ಆರ್ಮ್ಸ್ ಹೀರ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅದಂದ್ರೆ ನೀವು ಬಟ್ಟೆ ಹಚ್ಚಿದ್ರೆ ಬಟ್ಟೆಗೆಲ್ಲ ಹತ್ತಿ ಇದ್ರದ ಒಂದು ಅಂಶವನ್ನು ಕಡಿಮೆ ಆಗುತ್ತೆ. ಇದು ಒಂದು ಪಾಯಿಂಟ್ ಆಯ್ತು ಫ್ರೆಂಡ್ಸ್. ಇನ್ನು
ಇದರಿಂದ ಏನು ಪ್ರಯೋಜನ ಅಂತಂದ್ರೆ ನಿಮ್ಗೆ ಸ್ವೆಟ್ಟಿಂಗ್ ಆಗೋದು, ದುರ್ವಾಸನೆ ಇರೋದು ಅದನ್ನು ಎಲ್ಲಾನು ಕಡಿಮೆ ಮಾಡ್ತದೆ. ಮತ್ತು ಇನ್ನು ಒಂದು ಯೂಸ್ ಅಂತಂದ್ರೆ ನಿಮಗೆ ಅಂಡರ್ ಆರ್ಮ್ಸ್ಗಳಲ್ಲಿ ಬ್ಲ್ಯಾಕ್ ಅಥವಾ ಆಗ್ತದೆ ಅಂತಂದ್ರೆ ಟ್ಯಾನಿಂಗ್ ಅಥವಾ ಆಗ್ತದೆ, ಬ್ಲ್ಯಾಕ್ ಟ್ಯಾನಿಂಗ್ ಅಂದರೆ ಇದನ್ನ ಕಂಟಿನ್ಯೂಸ್ ಒಂದು ಸ್ವಲ್ಪ ಯೂಸ್ ಮಾಡೋದ್ರಿಂದ ಇದನ್ನ ತಡೆಗಟ್ಟಬಹುದು ಅಂತ ಹೇಳ್ತೀನಿ. ಮತ್ತೆ ನಾನು ತಗೊಂಡಿರೋ ಪ್ರಾಡಕ್ಟ್ ನೀವೇದಲ್ಲಿ ನಂದ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತಿದ್ದೀನಿ. ಇದರಲ್ಲಿ 72 hours ತನ ಇದು ಆಕ್ಟಿವ್ ಪ್ರೊಟೆಕ್ಷನ್ ಅಂತ ಇರುತ್ತೆ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದು 78 hours ಏನೂ ಇರೋದಿಲ್ಲ ಫ್ರೆಂಡ್ಸ್, ಅಂತ 48 hours ತನ ಹತ್ರ ಇರ್ಬೋದು, ಅಂದ್ರೆ 2 days ತನ ಹತ್ರ ಇರ್ತದೆ ಫ್ರೆಂಡ್ಸ್. ಅಂದ್ರೆ ಇದು 78 hours ಅಂತ ಮಾರ್ಕೆಟಿಂಗ್ ಪರ್ಪಸ್ ಬರ್ದಿದ್ದಾರೆ ಅಷ್ಟೇ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಂದ್ರೆ ನನ್ನ ಬಾಡಿಗೆ ನನ್ನ ಸ್ವೆಟ್ಟಿಂಗ್ ಜಾಸ್ತಿ ಆಗೋದ್ರಿಂದ ಆ ಥರ ಆಗ್ತದೆ ಅನ್ನೋ ಗೊತ್ತಿಲ್ಲ ಫ್ರೆಂಡ್ಸ್. ಅಂದ್ರೆ ಒಬ್ರೊಬ್ರಿಗೆ 72 hours ತನೂ ಪ್ರೊಟೆಕ್ಷನ್ ಆದ್ರೂ ಆಗಬಹುದು ಅಂತಾನು ಹೇಳ್ತೀನಿ. ಅಂದ್ರೆ 2 days ತನ ಅಂದ್ರೆ 24x2 ಮಾಡಿದ್ರೆ ನಾವು 48 hours ತನ ನಾವು ಇದನ್ನ ಇದರಿಂದ ಪ್ರೊಟೆಕ್ಷನ್ ನಾವು ಪಡಿಬಹುದು. ಇದನ್ನ ನಾನು ಮೆಡಿಕಲ್ ಸ್ಟೋರ್ ಇಂದ ತಗೊಂಡಿರೋದು. ಆದಷ್ಟು ನೀವು ಮೆಡಿಕಲ್ ಸ್ಟೋರ್ ಇಂದ ಇಂಥ ಪ್ರಾಡಕ್ಟ್ಸ್ ಬ್ಯೂಟಿ ಪ್ರಾಡಕ್ಟ್ಸ್ ಮೆಡಿಕಲ್ ಸ್ಟೋರ್ ಇಂದನೇ ತಗೊಳ್ಳಿ ಫ್ರೆಂಡ್ಸ್. ಯಾಕಂತಂದ್ರೆ ಯಾವುದೇ ಒಂದು ಹಚ್ಚು ನಮ್ಗೆ ಯಾವ್ದಾವ್ದು ಪ್ರಾಡಕ್ಟ್ ಅನ್ನು ಹಚ್ಚಿ ಯಾವ್ದಾದ್ರು ಇಂದ ನಮ್ಗೆ ಅಪಾಯ ತಂದ್ಕೋಕ್ಕಿಂತ ಮೆಡಿಕಲ್ ಇಂದ ಒಳ್ಳೆ ಒರಿಜಿನಲ್ ಪ್ರಾಡಕ್ಟ್ ಅನ್ನ ತಗೊಳ್ಳಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೆ ಸರಿ ಸುಮಾರು ನಾನು ಕೊಟ್ಟಿದ್ದ ರೇಟ್ ಅಂತ 125 rupees ಇದೆ. 120 rupees ಒಳಗೆ ನೀವು ಇದನ್ನ ಖರೀದಿ ಮಾಡಬಹುದು. ಇದನ್ನ ನಾನು ಹೇಗೆ ಬಳಸೋದನ್ನ ಹೇಳ್ತೀನಿ ಫ್ರೆಂಡ್ಸ್. ಸ್ನಾನ ಆದ್ಮೇಲೆ ಅಂಡರ್ ಆರ್ಮ್ಸ್ ಎಲ್ಲ ಒಣಗಿದ ಆದ್ಮೇಲೆ ಇದನ್ನ ಜಸ್ಟ್ ಈ ತರ ತೆಗೆದು ನಾನು ನಿಮ್ಗೆ ಕೈಗೆ ಇವಾಗ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ತರ ಇದು ರೋಲ್ ಇರುತ್ತೆ ಫ್ರೆಂಡ್ಸ್, ಈ ತರ ರೋಲ್ ಇದೆ ಫ್ರೆಂಡ್ಸ್, ಕಾಣಿಸ್ತಾ ಇರ್ಬೋದಲ್ಲ ಈ ತರ. ಇದು ಬರೀ ಜಸ್ಟ್ ಒಂದು ಲಿಕ್ವಿಡ್ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ. ನಿಮ್ಗೆ ಕಾಣಿಸ್ತಾ ವೈಟ್ ಅನ್ನೊಂದು ಲಿಕ್ವಿಡ್ ಇದೆ ಫ್ರೆಂಡ್ಸ್ ಇದರಲ್ಲಿ. ಇದು ಬರೀ ಜಸ್ಟ್ ನೀವು ಅಂಡರ್ ಆರ್ಮ್ಸ್ ಅಲ್ಲಿ ಈ ತರ ಗೊತ್ತಾಗ್ತಾ ಇರ್ಬೋದಲ್ಲ ಫ್ರೆಂಡ್ಸ್, ಈ ತರ ನೀವು 2-3 ಸಲ ಈ ತರ ಮಾಡಿಬಿಟ್ರೆ ಮುಗೀತು ಫ್ರೆಂಡ್ಸ್. ಇಷ್ಟೇ. ಇದನ್ನ ಎಷ್ಟು ಸ್ಮೆಲ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಈ ತರ ನೀವು ಸ್ನಾನ ಆದ್ಮೇಲೆ ಈ ತರ ಮಾಡಿದ್ರೆ ದಿನವಿಡೀ ಆಕ್ಟಿವ್ ಆಗಿರ್ಬೋದು, ಯಾವುದೇ ರೀತಿಯ ದುರ್ವಾಸನೆಯಿಂದನೂ ನಿಮ್ಗೆ ಆಗೋದಿಲ್ಲ. ಇದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ತೀನಿ. ನೀವು ಯಾವ್ದು ಬೇಕಾದ ಕಂಪ್ನಿದಾದ್ರೂ ಯೂಸ್ ಮಾಡಿ. ಮೊದಲಿಗೆ ಯೂಸ್ ಮಾಡೋ ಮೊದಲಿಗೆ ಅಂಡರ್ ಆರ್ಮ್ಸ್ಗೆ ಯೂಸ್ ಮಾಡಬೇಡಿ. ನಿಮ್ಗೆ ಸುಟೇಬಲ್ ಆಗ್ತದೆ ಚೆಕ್ ಮಾಡ್ಕೊಂಡು ನಿಮ್ಮ ಕೈಗಳಿಗೆ ಯೂಸ್ ಮಾಡಿ ಅಂತ ಹೇಳಿ ಪ್ರಿಕಾಷನ್ ತಗೊಳ್ಳಿ. ಒಳ್ಳೆ ಪ್ರಾಡಕ್ಟು. ಸಮ್ಮರ್ ಸೀಸನಲ್ಲಿ ಎಲ್ಲ ಮದುವೆಗಳನ್ನು ಚೆನ್ನಾಗಿ ಅಟೆಂಡ್ ಮಾಡಿ. ಮತ್ತೆ ನೀವು ಖುಷಿಯಾಗಿರಿ. ಯಾವುದೇ ರೀತಿ ಹೆಸಿಟೇಷನ್ ಆಗ್ಲಾರ್ದೆ ನಾವು ಸ್ವೆಟ್ಟಿಂಗ್ ಆಗ್ತಾ ಇದೆ ಅಂತ ಅನ್ಕೊಂಡು ಯಾವುದೇ ರೀತಿ ನಿಮ್ದ ಒಂದು ಸಂತೋಷವನ್ನ ಹಾಳು ಮಾಡ್ಕೊಳ್ಬೇಡಿ ಅಂತ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಈ ವಿಡಿಯೋನ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.